ಡೇವಿಡ್ ಗಾಗಿನ್ಸ್. ಇವರ ಹೃದಯದಲ್ಲಿ 2 ರಂಧ್ರ ಇದ್ರು ಮತ್ತೆ ಹಾರ್ಟ್ ಸರ್ಜರಿ ಆದ್ರೂ ಇವರಿಗೆ ಜಗತ್ತಿನ ಎಲ್ಲಕ್ಕಿಂತ ಟಫೆಸ್ಟ್ ಪರ್ಸನ್ ಎಂದು ಕರೆಯಲಾಗುತ್ತೆ. ಏಕೆಂದ್ರೆ ಇವರು 17 ಗಂಟೆಯಲ್ಲಿ 4300 ಪುಲ್ಅಪ್ಸ್ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ದಾಖಲೆ ಬರೆದಿದ್ದಾರೆ. ಇವರು ಎಲ್ಲಕ್ಕಿಂತ ಟಫ್ ಮತ್ತೆ ಕಠಿಣ 217 ಕಿಲೋಮೀಟರ್ ಬ್ಯಾಡ್ ವಾಟರ್ ರೇಸ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಜೊತೆಗೆ ಡೇವಿಡ್ ನೇವಿ ಸೀಲ್ ಕೂಡ ಆಗಿದ್ರು. ಇದನ್ನ ಜಗತ್ತಿನ ಎಲ್ಲಕ್ಕಿಂತ ಕಠಿಣ ಮಿಲಿಟರಿ ಟ್ರೈನಿಂಗ್ ಕೂಡ ಅಂತಾರೆ. ಅಂದ್ರೆ ಹೆಲ್ ವೀಕ್ ಟ್ರೈನಿಂಗ್ ಅನ್ನ 3 ಬಾರಿ ಕಂಪ್ಲೀಟ್ ಮಾಡಿದ್ರು. ಇವರ ಬಾಲ್ಯ ತುಂಬಾ ನೋವಿನಿಂದ ಕೂಡಿತ್ತು. ಇವರ 2ನೇ ತಂದೆ ಇವರಿಗೆ, ಇವರ ಅಣ್ಣನಿಗೆ ಮತ್ತೆ ಇವರ ತಾಯಿಗೆ ಮನಸ್ಸು ಇಚ್ಛೆ ಹೊಡಿತಾ ಇದ್ರು, ಟಾರ್ಚರ್ ಮಾಡ್ತಾ ಇದ್ರು ಮತ್ತೆ ಅವರಿಂದ ತಮ್ಮ ಕೆಲಸ ಮಾಡಿಸಿಕೊಳ್ತಾ ಇದ್ರು. ಬದಲಿಗೆ ಹಣ ಕೂಡ ಕೊಡ್ತಾ ಇರಲಿಲ್ಲ. ಬಾಲ್ಯ ಕಷ್ಟದಲ್ಲಿ ಕಳೆದ ನಂತರವೂ ಮುಂದೆ ಅವರ ಯೌವನದ ಜೀವನ ಕೂಡ ತುಂಬಾ ಕಷ್ಟದಲ್ಲಿ ಕಳೆಯಿತು. ಆಗ ಅವರಲ್ಲಿ ಸ್ವಲ್ಪವೂ ಕಾನ್ಫಿಡೆನ್ಸ್, ಮೋಟಿವೇಶನ್ ಅಥವಾ ಸೆಲ್ಫ್ ಲವ್ ಅನ್ನೋದು ಇರಲಿಲ್ಲ. ಇದೇ ಕಾರಣದಿಂದ ಅವರು 135 kg ಭಾರ ಆಗಿದ್ರು. ಡೇವಿಡ್ಗೆ ತನ್ನ ಜೀವನ ಇಷ್ಟ ಇರಲಿಲ್ಲ. ಆದ್ರೆ ಒಂದು ದಿನ ಇವರ ಮೈಂಡ್ ಸೆಟ್ ಈ ತರ ಬದಲಾವಣೆ ಆಯಿತು. ಇವರು ತಮ್ಮನ್ನ ತಮಗೆ ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಲೂಸರ್ ಅನ್ಕೊಳ್ತಾ ಇದ್ರು. ಇದೇ ವ್ಯಕ್ತಿ ಇಂದು ಅಲ್ಟ್ರಾ ಮ್ಯಾರಥಾನ್ ರನ್ನರ್, ಅಲ್ಟ್ರಾ ಡಿಸ್ಟೆನ್ಸ್ ಸೈಕ್ಲಿಂಗ್ ಅಂಡ್ ರನ್ನರ್, ಆಥರ್, ಮೋಟಿವೇಶನಲ್ ಸ್ಪೀಕರ್ ಕೂಡ ಆಗಿದ್ದಾರೆ. ಡೇವಿಡ್ ಗಾಗಿನ್ಸ್ ಕೂಡ ಆಸೆ ಪಡ್ತಾರೆ ಹೇಗೆ ಅವರು ನಾರ್ಮಲ್ ಮನುಷ್ಯನಿಂದ ಎಕ್ಸ್ಟ್ರಾ ಆರ್ಡಿನರಿ ಬೀಸ್ಟ್ ಆಗಿದ್ದಾರೆ, ಹಾಗೆ ಎಲ್ಲರೂ ಕೂಡ ತಮ್ಮ ಲಿಮಿಟ್ಸ್ ಅನ್ನ ಪುಷ್ ಮಾಡಿ ಹೈಯರ್ ವ್ಯಾಲ್ಯೂ ಅಚೀವ್ ಮಾಡಬೇಕು ಅನ್ನೋದು. ಅದಕ್ಕೆ ಅವರು ನಮಗಾಗಿ ನ್ಯೂಯಾರ್ಕ್ ಟೈಮ್ಸ್ ನ ಬೆಸ್ಟ್ ಸೆಲ್ಲಿಂಗ್ ಬುಕ್ ಕಾಂಟ್ ಹರ್ಟ್ ಮೀ ಅನ್ನೋ ಪುಸ್ತಕ ಬರೆದಿದ್ದಾರೆ. ಇದರಲ್ಲಿ ಅವರು ತಮ್ಮ ಲೈಫ್ ಜರ್ನಿ, ಸ್ಟ್ರಗಲ್ಸ್ ಮತ್ತೆ ಒಂದು ಅನ್ಸ್ಟಾಪಬಲ್ ಮೈಂಡ್ ಸೆಟ್ ನಿರ್ಮಾಣ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಇದೇ ಪುಸ್ತಕದ ಕೆಲವೊಂದು ಇಂಪಾರ್ಟೆಂಟ್ ಲೆಸನ್ಸ್ ಗಳನ್ನ ಶೇರ್ ಮಾಡ್ತೀನಿ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಪಾಯಿಂಟ್ ನಂಬರ್ 1, ದ 40% ರೂಲ್. ನೋಡಿ, ಪ್ರತಿಯೊಂದು ವಸ್ತುವಿನ ಒಂದು ಸೇಫ್ಟಿ ಲಿಮಿಟ್ಸ್ ಇರುತ್ತೆ. ಅದರ ನಿಜವಾದ ರಿಯರ್ ಲಿಮಿಟ್ಸ್ ಗಿಂತ ತುಂಬಾ ಕಡಿಮೆ ಇರುತ್ತೆ. ಉದಾಹರಣೆಗೆ ನಿಮ್ಮ ಹತ್ತಿರ ಒಂದು ಕಾರ್ ಇದೆ ಅನ್ಕೊಳ್ಳೋಣ. ಈ ಕಾರ್ ನ ಸ್ಪೀಡ್ 200 km/h ಇದೆ. ಆಗ ನೀವು 80 ಅಥವಾ 100 km/h ನಿಂದ ಗಾಡಿ ಓಡಿಸಿದಾಗ ನಿಮ್ಗೆ ಅನ್ಸುತ್ತೆ ನಿಮ್ಮ ಕಾರ್ ನ ಲಿಮಿಟ್ಸ್ ಇಷ್ಟೇ ಇದೆ ಅಥವಾ ಇದಕ್ಕಿಂತ ಜಾಸ್ತಿ ನೀವು ಕಾರನ್ನ ಓಡಿಸುವ ಹಾಗಿಲ್ಲ ಎಂದು. ಅದೇ ತರ ಹ್ಯೂಮನ್ ಬಾಡಿ ಕೂಡ ಕೆಲಸ ಮಾಡುತ್ತೆ. ನಮ್ಮ ನಾರ್ಮಲ್ ಲೈಫ್ ನಲ್ಲಿ ನಾವು ನಮ್ಮ ದೇಹವನ್ನು ಡೈಲಿ ಟೆಸ್ಟ್ ಮಾಡೋದಿಲ್ಲ. ಇಂತಹ ಅವಕಾಶಗಳು ಕಡಿಮೆ ಬರುತ್ತೆ. ನೀವು ನಿಮ್ಮ ದೇಹವನ್ನು ಅದರ ಲಿಮಿಟ್ಸ್ ವರೆಗೆ ಪುಷ್ ಮಾಡಿರ್ತೀರಾ. ಮತ್ತೆ ಅದನ್ನೇ ಡೇವಿಡ್ ಗಾಗಿನ್ಸ್ ಕೂಡ ಹೇಳ್ತಾ ಇರೋದು. ಯಾವಾಗ ನಾವು ಯೋಚನೆ ಮಾಡುತ್ತೇವೆ ಈಗ ನನ್ನಿಂದ ಆಗೋದಿಲ್ಲ ಅಥವಾ ನನ್ನ ಲಿಮಿಟ್ಸ್ ಮುಗಿದು ಹೋಗಿದೆ ಅಂತ, ಆಕ್ಚುಲಿ ಆಗ ನಮ್ಮ ದೇಹದ ಕೇವಲ 40% ಕೆಪಾಸಿಟಿ ಅಷ್ಟೇ ಉಪಯೋಗ ಮಾಡಿಕೊಂಡಿರುತ್ತೇವೆ. ಮತ್ತೆ ಈ ಕೆಲಸ ನಮ್ಮ ಬ್ರೈನ್ದು ಇರುತ್ತೆ. ಮತ್ತೆ ಅದು ತುಂಬಾ ಬೇಗನೆ ಹೇಳುತ್ತೆ, ಸಾಕು ಮಗ, ಇನ್ನು ಹಾರ್ಡ್ ವರ್ಕ್ ಮಾಡಬೇಡ, ನೀನು ನಿನ್ನ ಲಿಮಿಟ್ಸ್ ಟಚ್ ಮಾಡಿದ್ದೀಯಾ ಅಂತ. ನಮ್ಮ ಬ್ರೈನ್ ತುಂಬಾ ಬೇಗ ಡಿಕ್ಲೇರ್ ಮಾಡುತ್ತೆ ಇದೇ ನನ್ನ ಮ್ಯಾಕ್ಸಿಮಮ್ ಲಿಮಿಟ್ಸ್ ಇದೆ ಅಂತ. ಅದಕ್ಕೆ ಡೇವಿಡ್ ಹೇಳ್ತಾರೆ, ಯಾವಾಗ ನೀವು ಗಿವ್ ಅಪ್ ಮಾಡಲು ಯೋಚನೆ ಮಾಡ್ತೀರಾ ಅದು ನಿಮ್ಮ ಫುಲ್ ಪೊಟೆನ್ಶಿಯಲ್ ನ ಕೇವಲ 40% ಅಷ್ಟೇ ಇರುತ್ತೆ. ಮತ್ತೆ ನಿಮ್ಮ ನಿಜವಾದ ಪೊಟೆನ್ಶಿಯಲ್ ಇದಕ್ಕಿಂತ ಜಾಸ್ತಿ ಇದೆ. ಮತ್ತೆ ನಿಮ್ಮ ಹತ್ತಿರ ಇನ್ನೂ ಜಾಸ್ತಿ ಎನರ್ಜಿ ಇದೆ. ಒಂದ್ ವೇಳೆ ನಮಗೆ ನಮ್ಮ ಗೋಲ್ಸ್ ಅಚೀವ್ ಮಾಡುವುದು ಇದ್ರೆ ನಮಗೆ ನಮ್ಮ ಫುಲ್ ಪೊಟೆನ್ಶಿಯಲ್ ಅರ್ಥ ಮಾಡಿಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಈ ರೂಲ್ ಅನ್ನ ಇಂಪ್ಲಿಮೆಂಟ್ ಮಾಡಲು ನಾವು ಇನ್ಕ್ರಿಮೆಂಟಲ್ ರೂಲ್ ನ ಉಪಯೋಗ ಮಾಡಬೇಕು. ಅಂದ್ರೆ ನೀವು ನಾಳೆಯಿಂದ 1 ಹೆಜ್ಜೆ ಪುಷ್ ಮಾಡಿ. ಉದಾಹರಣೆಗೆ ನೀವು ಪ್ರತಿದಿನ 5 ಕಿಲೋಮೀಟರ್ ಓಡ್ತೀರಾ ಅನ್ಕೊಳ್ಳಿ. ಮತ್ತೆ ನಾಳೆಯಿಂದ 6 ಕಿಲೋಮೀಟರ್ ಓಡುವ ಪ್ರಯತ್ನ ಮಾಡಿ. ನಾಡಿದ್ದು 7 ಕಿಲೋಮೀಟರ್ ಈ ತರ ಮಾಡ್ತಾ ಹೋಗಿ. ಮತ್ತೆ ಈ ರೂಲ್ಸ್ ಅನ್ನ ನೀವು ನಿಮ್ಮ ಸ್ಟಡಿ ಅಥವಾ ವರ್ಕ್ ನಲ್ಲೂ ಅಪ್ಲೈ ಮಾಡಬಹುದು. ಈ ರೂಲ್ ನಮಗೆ ನಮ್ಮ ಬ್ರೈನ್, ಬಾಡಿ ಮತ್ತೆ ಲಿಮಿಟ್ಸ್ ಮೇಲೆ ಕಂಟ್ರೋಲ್ ತಂದು ಕೊಡುತ್ತೆ. ಪಾಯಿಂಟ್ ನಂಬರ್ 2, ದ ಅಕೌಂಟಬಿಲಿಟಿ ಮಿರರ್. ಡೇವಿಡ್ ಹೇಳ್ತಾರೆ, ನಮ್ಗೆ ನಮ್ಮ ಗೋಲ್ಸ್ ಗಳನ್ನ ರಿಯಲೈಸ್ ಮಾಡುವುದು ಇದ್ರೆ ತಮ್ಮನ್ನ ತಮ್ಗೆ ಟಫ್ ಮಾಡಿಕೊಳ್ಳಬೇಕಾಗತ್ತೆ. ನೋಡಿ, ಈ ಅಕೌಂಟಬಿಲಿಟಿ ಮಿರರ್ ಇದೊಂದು ಇಂತಹ ಟ್ರಿಕ್ ಆಗಿದೆ. ಇದನ್ನ ಡೇವಿಡ್ ಗಾಗಿನ್ಸ್ ಸ್ವತಃ ಫಾಲೋ ಮಾಡ್ತಾ ಬಂದಿದ್ದಾರೆ. ಯಾವಾಗ ಅವರ ಲೈಫ್ ನಲ್ಲಿ ಏನು ಸರಿಯಾಗಿ ಇಲ್ಲದೆ ಇದ್ದಾಗಿನಿಂದ ಆಗ ಅವರು ಒಂದು ಕನ್ನಡಿ ಮುಂದೆ ನಿಲ್ತಾ ಇದ್ರು ಮತ್ತೆ ತಮ್ಮನ್ನ ತಮಗೆ ಪ್ರಶ್ನೆ ಕೇಳ್ತಾ ಇದ್ರು, ನಾನು ಇವಾಗ ಎಲ್ಲಿರೋದು ಮತ್ತೆ ನಾನು ಮುಂದೆ ಎಲ್ಲಿ ಹೋಗ್ಬೇಕು, ಮುಂದೆ ಏನ್ ಮಾಡಬೇಕು ಇತ್ಯಾದಿ. ನೋಡಿ, ಇದೊಂದು ಇಂತಹ ಪ್ರೋಸೆಸ್ ಆಗಿತ್ತು. ಅವರು ತಮ್ಮ ಜೊತೆಗೆ ತಾವು ಇಮೋಷನಲಿ ಮಾತಾಡ್ತಾ ಇದ್ರು. ಅನೇಕ ಬಾರಿ ಅವರು ತಮ್ಮ ಮೇಲೆ ತಾವು ಕೋಪಗೊಳ್ತಾ ಇದ್ರು, ಕಿರಿಸ್ತಾ ಇದ್ರು ಮತ್ತೆ ತಮ್ಮ ಜೊತೆಗೆ ತಾವೇ ಮಾತಾಡ್ತಾ ಇದ್ರು. ಮುಂದೆ ಜೀವನದಲ್ಲಿ ಎಲ್ಲಿ ಹೋಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳಲು. ಮತ್ತೆ ಈ ಎಕ್ಸ್ಪೀರಿಯನ್ಸ್ ನ ನಂತರ ಡೇವಿಡ್ ತುಂಬಾ ಬದಲಾಗಿದ್ರು. ಬೇರೆ ಅವರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಅವರು ಯೋಚಿಸೋದೇ ಬಿಟ್ಟಿದ್ರು. ಮತ್ತೆ ಇನ್ನೊಂದು ಕೆಲಸ ಅವರು ಮಾಡಿದ್ರು, ಅದುವೇ ತಮ್ಮ ಎಲ್ಲಾ ಗೋಲ್ಸ್ ಗಳನ್ನ ಒಂದು ಚೀಟಿ ಮೇಲೆ ಬರೆದು ಅಂಟಿಸ್ತಾ ಇದ್ರು. ಮತ್ತೆ ಯಾವಾಗ ಅವರು ಕನ್ನಡಿ ಮುಂದೆ
ನಿಂತು ಮಾತಾಡ್ತಾ ಇದ್ರು. ಆಗ ಅವರು ತಮ್ಮನ್ನ ಆ ಗೋಲ್ ಸಲುವಾಗಿ ಅಕೌಂಟೇಬಲ್ ಅನ್ನಾಗಿ ಮಾಡ್ತಾ ಇದ್ರು. ಮತ್ತೆ ಈ ಒಂದು ಅಭ್ಯಾಸವನ್ನು ಡೇವಿಡ್ ಇವತ್ತಿಗೂ ಫಾಲೋ ಮಾಡ್ತಾರೆ. ಅಂದ್ರೆ ಡೇವಿಡ್ ಗಾಗಿನ್ಸ್ ಅವರ ಪ್ರಕಾರ ನಾವು ಕೂಡ ಇದನ್ನ ಫಾಲೋ ಮಾಡಿದ್ರೆ ನಮ್ಮ ಜೀವನದಲ್ಲೂ ಕ್ಲಾರಿಟಿ, ಪರ್ಪಸ್, ಮೋಟಿವೇಶನ್ ಬರುತ್ತೆ. ಆದ್ರೆ ಒಂದು ಮಾತನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಕೌಂಟಬಿಲಿಟಿ ಮಿರರ್ ಫಾಲೋ ಮಾಡಲು ತಮ್ಮನ್ನ ತಾವು ನಿಜ ಹೇಳ್ಬೇಕು. ಒಂದ್ ವೇಳೆ ನಾವು ನಮಗೆ ಸುಳ್ಳು ಹೇಳ್ತಾ ಇದ್ರೆ ನಮಗೆ ಆ ಗೋಲ್ಸ್ ರಿಯಲೈಸ್ ಮಾಡಲು ಪರ್ಪಸ್ ಸಿಗೋದಿಲ್ಲ. ಅದಕ್ಕೆ ಪ್ರತಿದಿನ ಬೆಳಿಗ್ಗೆ ಕನ್ನಡಿ ಮುಂದೆ ಬಂದು ಮಾತಾಡಿ, ಮತ್ತೆ ಸಣ್ಣ ಚೀಟಿಗಳನ್ನ ಬರೆದು ಅಂಟಿಸಿ ತಮ್ಮನ್ನ ತಮಗೆ ನೆನಪಿಸಿ ನೀವು ಯಾರು ಮತ್ತೆ ನಿಮ್ಮ ಲೈಫ್ ನಲ್ಲಿ ಎಲ್ಲಿ ಹೋಗುವುದು ಇದೆ ಅನ್ನೋದು. ಪಾಯಿಂಟ್ ನಂಬರ್ 3, ಬೀಯಿಂಗ್ ಎ ಬೆಸ್ಟ್ ವೆನ್ ಯು ಫೀಲ್ ಯು ಆರ್ ವರ್ಸ್ಟ್. ನೋಡಿ, ಯಾವಾಗ ನಾವು ನಮ್ಮ ಗೋಲ್ ಸಲುವಾಗಿ ಮುಂದೆ ವರಿತಾ ಇರುತ್ತೇವೆ, ಆ ಜರ್ನಿ ನಮ್ಮ ಸಲುವಾಗಿ ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಆಗ ಒಂದು ಇಂತಹ ಫಿಸಿಕಲ್ ಚಾಲೆಂಜ್ ಎದುರಾಗುತ್ತೆ. ಆಗ ಎಲ್ಲಕ್ಕಿಂತ ಮೊದಲು ನಮ್ಮನ್ನ ತಾವೇ ಗೆಲ್ಬೇಕಾಗತ್ತೆ. ಮತ್ತೆ ಆಗ ಕೆಲವೊಂದು ಇಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಉದಾಹರಣೆಗೆ, ನಾನು ಈಗ ಯಾವ ಪರಿಸ್ಥಿತಿಯಲ್ಲಿದ್ದೇನೆ ಅಥವಾ ಯಾವ ಸ್ಥಳದಲ್ಲಿ ಇದ್ದೇನೆ, ಮತ್ತೆ ಇಲ್ಲಿ ಯಾಕೆ ಇರೋದು, ಮತ್ತೆ ಅದರ ಉತ್ತರ ನಮ್ಮ ಹತ್ತಿರ ಇದ್ರೆ ಅದರಿಂದ ಒಂದು ಫಾಸ್ಟ್ ಡಿಸಿಷನ್ ತಗೊಳ್ಳಬಹುದು. ಅದಕ್ಕೆ ಇದನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಾವು ಯಾವ ವಿಷಯಕ್ಕಾಗಿ ಹೋರಾಡ್ತಾ ಇದ್ದೇವೆ, ಯಾಕೆ ಹೋರಾಡ್ತಾ ಇದ್ದೇವೆ, ಮತ್ತೆ ನಾವು ಇದನ್ನ ಆಕ್ಸೆಪ್ಟ್ ಮಾಡಬೇಕು. ಸಮಯ ಸರಿ ಇರಲಿ ಅಥವಾ ಕೆಟ್ಟದಾಗಿರ್ಲಿ, ಅದು ಕಳೆದು ಹೋಗುತ್ತೆ ಅನ್ನೋದು. ಅದಕ್ಕೆ ತಮ್ಮ ಕೆಟ್ಟ ಸಮಯವನ್ನು ನಗ್ತಾ ನಗ್ತಾ ಬರೋದು ಮತ್ತೆ ಹೋಗುವುದನ್ನ ನೋಡಿ. ಇದೇ ತರ ನಿಮ್ಮ ಓವರ್ ಟೈಮ್ ಜಾಸ್ತಿ ಆಗುತ್ತೆ ಮತ್ತೆ ನಿಮ್ಮಲ್ಲಿ ಒಂದು ಹೊಸ ಪವರ್ ಬರುತ್ತೆ. ಅದಕ್ಕೆ ಡೇವಿಡ್ ಗಾಗಿನ್ಸ್ ಹೇಳ್ತಾರೆ, ಯಾವಾಗ ನಿಮಗೆ ನಾನು ಸೋತಿದ್ದೇನೆ ಅಂತ ಅನ್ಸುತ್ತೆ ಆಗ ಹಾರ್ಡ್ ವರ್ಕ್ ಮಾಡಿ. ಆಗ ನೀವು ಈ ಕಳೆದುಕೊಂಡ ಎನರ್ಜಿ ಮತ್ತೆ ಮರಳಿ ಪಡೆಯಬಹುದು. ಯಾವಾಗ ನಿಮಗೆ ಮೊಮೆಂಟಮ್ ಸಿಗುತ್ತೆ ಆಗ ನೀವು ನಿಮ್ಮ ಎದುರಾಳಿಯ ಕಾನ್ಫಿಡೆನ್ಸ್ ಅನ್ನ ಬ್ರೇಕ್ ಮಾಡಬಹುದು. ಅದಕ್ಕೆ ಎಂತಹದೇ ಇಂಪ್ರೂವ್ಮೆಂಟ್ ಸಲುವಾಗಿ ನೀವು ಇಂತಹ ಕಮಿಟ್ಮೆಂಟ್ ತೋರಿಸಬೇಕು. ನೀವು ನಿಮ್ಮ ಕೆಟ್ಟ ಸಮಯದಲ್ಲೂ ತಮ್ಮ ಬೆಸ್ಟ್ ನೀಡಲು ರೆಡಿ ಆಗಿದ್ದೀರಾ ಅನ್ನೋ ತರ. ಪಾಯಿಂಟ್ ನಂಬರ್ 4, ಕ್ಯಾಸಲ್ ಯುವರ್ ಮೈಂಡ್. ನೋಡಿ, ಡೇವಿಡ್ ಗಾಗಿನ್ಸ್ ಒಬ್ಬ ಎಂಡ್ಯೂರಿಯನ್ಸ್ ಅಥ್ಲೆಟ್ಸ್ ಆಗಿದ್ರು. ಮತ್ತೆ ಅದಕ್ಕೆ ಫಿಸಿಕಲಿ ಸ್ಟ್ರೆಂತ್ ಗಿಂತ ಜಾಸ್ತಿ ಮೆಂಟಲಿ ಸ್ಟ್ರೆಂತ್ ನ ಅವಶ್ಯಕತೆ ಇರುತ್ತೆ. ಮತ್ತೆ ಡೇವಿಡ್ ಕೂಡ ಇದೇ ಮಂತ್ರವನ್ನು ಉಪಯೋಗ ಮಾಡಿ ತಮ್ಮ ಮೆಂಟಲ್ ಸ್ಟ್ರೆಂತ್ ಬಿಲ್ಡ್ ಮಾಡಿದ್ರು. ಅದಕ್ಕೆ ಡೇವಿಡ್ ಹೇಳ್ತಾರೆ, ಒಂದ್ ವೇಳೆ ನಾವು ಇಂತಹ ಕೆಲಸ ಮಾಡಿದ್ದಾಗ ಅದರಿಂದ ನಮ್ಮ ಶರೀರದ ಮೇಲೆ ಯಾವುದಾದ್ರೂ ಫ್ರಿಕ್ಷನ್ ಬರಬಹುದು. ಅಂದ್ರೆ ನಿಮ್ಮ ಚರ್ಮ ಗಟ್ಟಿಯಾಗಲು ಪ್ರಾರಂಭ ಆಗುತ್ತೆ. ಅದೇ ತರ ಜಿಮ್ ನಲ್ಲಿ ನಮ್ಮ ಮಸಲ್ ಸ್ಟ್ರೆಂತ್ ಟಫ್ ಆಗಲು ಪ್ರಾರಂಭ ಆಗುತ್ತೆ. ಆಗ ನಾವು ಕೂಡ ನಮ್ಮ ಮೈಂಡ್ ಜೊತೆಗೆ ಹೀಗೆ ಮಾಡಬೇಕು. ನೋಡಿ, ಡೇವಿಡ್ ಕೂಡ ಇಂತಹ ಪರಿಸ್ಥಿತಿಯಲ್ಲಿ ಇದ್ರು. ಅವರ ದೇಹದಲ್ಲಿ ತುಂಬಾ ಇಂಜುರೀಸ್ ಗಳಿದ್ವು. ಇಷ್ಟೆಲ್ಲ ಇದ್ರೂ ಕೂಡ ಅವರು ತಮ್ಮ ವಿಲ್ ಪವರ್ ನ ಕಾರಣದಿಂದ ಮುಂದೆ ವರಿತಾ ಹೋದ್ರು. ನೋಡಿ, ನಮ್ಮ ಮೈಂಡ್ ಅನ್ನ ಗಟ್ಟಿಯನ್ನಾಗಿ ಮಾಡಲು ಇರುವ ಉಪಾಯ ಒಂದೇ, ಅದುವೇ ನಮ್ಮ ಮೈಂಡ್ ಅನ್ನ ಡಿಸ್ಕಂಫರ್ಟಿಂಗ್ ಮತ್ತೆ ಪೇನ್ಫುಲ್ ಸಿಚುವೇಶನ್ ಅಲ್ಲಿ ಹಾಕೋದು. ಯಾವಾಗ ನೀವು ನಿಮ್ಮ ಮೈಂಡ್ಗೆ ಪೇನ್ ಮತ್ತೆ ಡಿಸ್ಕಂಫರ್ಟ್ ನೀಡ್ತೀರಾ ಆಗ ಒಂದು ಇಂತಹ ಸಮಯ ಬರುತ್ತೆ, ಅದರಿಂದ ನಿಮ್ಮ ಮೈಂಡ್ಗೆ ಅಭ್ಯಾಸ ಆಗಿರುತ್ತೆ. ಆಗ ನಿಮ್ಮ ಮೈಂಡ್ಗೆ ಇಂತಹ ಪ್ರಾಬ್ಲಮ್ಸ್ ಮತ್ತೆ ಡಿಸ್ಕಂಫರ್ಟ್ ನಿಂದ ಯಾವುದೇ ಪೇನ್ ಆಗೋದಿಲ್ಲ. ಮತ್ತೆ ನೀವು ಆ ಸಿಚುವೇಶನ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡಬಹುದು. ನೋಡಿ, ನಾವು ನೋವಿನಿಂದ ದೂರ ಓಡಬಾರದು, ಬದಲಾಗಿ ಬೇಕು ಅಂತಲೇ ನೋವನ್ನ ತಡ್ಕೊಳ್ಬೇಕು. ಮತ್ತೆ ಇದನ್ನ ಇಂಪ್ಲಿಮೆಂಟ್ ಮಾಡುವುದರಲ್ಲಿ ನಿಮ್ದೇ ಉಪಯೋಗ ಇದೆ. ಹೇಗೆ ನೀವು ನಿಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸ್ ಮತ್ತೆ ಡಿಫಿಕಲ್ಟೀಸ್ ಹಾಕ್ತಾ ಹೋಗ್ತೀರಾ ಆಗ ನಿಮ್ಗೆ ಅರ್ಥ ಆಗುತ್ತೆ ನೀವು ಓವರ್ ದ ಪೀರಿಯಡ್ ಇಂತಹ ಸಿಚುವೇಶನ್ ಹ್ಯಾಂಡಲ್ ಮಾಡುವುದನ್ನ ಕಲಿತಿದ್ದೀರಾ ಎಂದು. ಪಾಯಿಂಟ್ ನಂಬರ್ 5, ದ ಕುಕಿ ಜಾರ್. ಡೇವಿಡ್ ಹೇಳ್ತಾರೆ, ಈಗ ನಾವು ಎಂತಹದೇ ಪರಿಸ್ಥಿತಿಯಲ್ಲಿ ಇರ್ಲಿ ನಮ್ಮೆಲ್ಲರಲ್ಲೂ ಒಂದು ಕುಕಿ ಜಾರ್ ಇರುತ್ತೆ. ಅದರಿಂದ ನೀವು ಇಂತಹ ಮೆಮೊರೀಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಗಳನ್ನ ತೆಗೆಯಬಹುದು. ಅದು ನಿಮಗೆ ಸದಾ ಕಾಲ ನೆನಪಿಸುತ್ತೆ. ಉದಾಹರಣೆಗೆ, ನಿಮ್ಮ ಜೊತೆಗೆ ಒಂದು ಕೆಟ್ಟ ಸಮಯ ನಡೆದಿದೆ ಅನ್ಕೊಳ್ಳಿ. ಆ ಕೆಟ್ಟ ಸಮಯದ ವಿರುದ್ಧ ನೀವು ಹೋರಾಡಿ ಗೆದ್ದಿದ್ದೀರಾ, ಅದು ನಿಮ್ಮ ಮೆಮೊರಿಯಾಗಿ ಉಳಿದುಕೊಳ್ಳುತ್ತೆ. ಹಾಗಿದ್ರೆ ಈ ಮೆಥಡ್ ಅನ್ನ ಉಪಯೋಗ ಮಾಡಲು ನಮ್ಮ ಪಾಸ್ಟ್ ಸಕ್ಸಸ್ ಮತ್ತೆ ಅಚೀವ್ಮೆಂಟ್ಸ್ ನ ಪೂರ್ತಿ ಲಿಸ್ಟ್ ರೆಡಿ ಮಾಡಿಕೊಳ್ಳಬೇಕು. ಈ ಲಿಸ್ಟ್ ನಿಮ್ಮ ಪರ್ಸನಲ್ ಕುಕಿ ಜಾರ್ ಆಗಿರುತ್ತೆ. ಮತ್ತೆ ನೀವು ಯಾವಾಗ ಒಂದು ಡಿಫಿಕಲ್ಟ್ ಕೆಲಸ ಮಾಡಲು ಹೋಗ್ತೀರಾ ಆಗ ನಿಮ್ಮ ಮನಸ್ಸು ಆ ಕೆಲಸವನ್ನು ಗಿವ್ ಅಪ್ ಮಾಡಬೇಕು ಎಂದು ಯೋಚನೆ ಮಾಡ್ತಾ ಇದ್ರೆ ಆಗ ನೀವು ಈ ಕುಕಿ ಜಾರ್ ನಿಂದ ಒಂದು ಇಂತಹ ಸವಿ ನೆನಪು ಅಥವಾ ಮೆಮೊರಿಯನ್ನ ತೆಗಿಬಹುದು. ಅದರಿಂದ ನಿಮಗೆ ನಿಮ್ಮ ಅಚೀವ್ಮೆಂಟ್ಸ್ ನೆನಪಿಗೆ ಬರಬೇಕು. ಈಗ ಅದು ನಿಮ್ಮ ಹಳೆಯ ನೆನಪು ಆಗಿರಬೇಕು. ಉದಾಹರಣೆಗೆ, ಶಾಲೆಯಲ್ಲಿ ಟಾಪ್ ಮಾಡಿದ್ದು, ಆಫೀಸ್ ನ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದ್ದು ಇತ್ಯಾದಿ. ಇದರಿಂದ ನಿಮಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಮತ್ತೆ ಈ ಮೆಥಡ್ ನಿಂದ ನೀವು ಹಳೆಯ ಸಮಸ್ಯೆಗಳನ್ನ ನೆನಪಿಸಿಕೊಳ್ಬೇಕು. ಮತ್ತೆ ಅದನ್ನ ನೆನಪಿಸಿ ತಮ್ಮ ಕರೆಂಟ್ ಪ್ರಾಬ್ಲಮ್ಸ್ ಅನ್ನ ನೋಡಿ ಮತ್ತೆ ಕಂಪೇರ್ ಮಾಡಿ. ಅದರಿಂದ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಕರೆಂಟ್ ಪ್ರಾಬ್ಲಮ್ ಎಷ್ಟು ಸಿಮಿಲರ್ ಆಗಿದೆ ನಿಮ್ಮ ಪಾಸ್ಟ್ ಪ್ರಾಬ್ಲಮ್ ನಿಂದ ಅನ್ನೋದು. ಆಗ ಯಾವುದೇ ಚಾಲೆಂಜ್ ನಲ್ಲಿ ನಿಮ್ಮ ಮೈಂಡ್ ಇದನ್ನ ಇವ್ಯಾಲ್ಯುವೇಟ್ ಮಾಡುತ್ತೆ, ನೀವು ನಿಮ್ಮ ಗೋಲ್ಸ್ ನಿಂದ ಎಷ್ಟು ದೂರ ಇದ್ದೀರಾ ಅನ್ನೋದು. ಮತ್ತೆ ನಿಮ್ಮ ಮೈಂಡ್ ಒಳಗೆ ಅಷ್ಟೊಂದು ಪವರ್ ಇರುತ್ತೆ, ಅದು ನಿಮ್ಮನ್ನ ಕನ್ವಿನ್ಸ್ ಮಾಡುವಷ್ಟು. ಮತ್ತೆ ನೀವು ಆ ಕೆಲಸದಲ್ಲಿ ಎಫರ್ಟ್ ಹಾಕುವ ಅವಶ್ಯಕತೆಯೂ ಇರೋದಿಲ್ಲ.
ಒಂದ್ ವೇಳೆ ನೀವು ಈ ನೆಗೆಟಿವ್ ವಾಯ್ಸ್ ನ ವಿರುದ್ಧ ಗೆದ್ರೆ ನೀವು ನಿಮ್ಮ ಗೋಲ್ಸ್ ನ ಅಚೀವ್ ಮಾಡಬಹುದು. ಈಗ ಅದು ನಿಮ್ಮಿಂದ ಅದೆಷ್ಟೇ ದೂರ ಇರ್ಲಿ. ಮತ್ತೆ ನೀವು ಈ ಟೆಕ್ನಿಕ್ಸ್ ಅನ್ನ ಪ್ರೊಕಾಸ್ಟಿನೇಷನ್ ಅನ್ನ ಸೋಲಿಸಲು ಉಪಯೋಗ ಮಾಡಬಹುದು. ನೋಡಿ, ಡೇವಿಡ್ ಗಾಗಿನ್ಸ್ ಈ ಮೆಥಡ್ ಅನ್ನ ಯೂಸ್ ಮಾಡಿ ಅಲ್ಟ್ರಾ ಮ್ಯಾರಥಾನ್ ಗಳಲ್ಲಿ ಓಡಿದರು. ಇದಕ್ಕಿಂತ ಮೊದಲು ಅವರು ಯಾವುದೇ ಟ್ರೈನಿಂಗ್ ಮಾಡಿರಲಿಲ್ಲ, ಆದರೂ ಅವರು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದರು. ಅದಕ್ಕೆ ಡೇವಿಡ್ ಹೇಳ್ತಾರೆ, ನಮ್ಮ ಮೈಂಡ್ ನಮಗೆ ತುಂಬಾ ಹೆದರಿಸುತ್ತೆ ಮತ್ತೆ ನಮಗೆ ನಮ್ಮ ಪೊಟೆನ್ಶಿಯಲ್ ನ ವಿರುದ್ಧ ಹೋರಾಡಲು ಬಿಡೋದಿಲ್ಲ. ಆದ್ರೆ ಈ ಕುಕಿ ಜಾರ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿರೋದ್ರಿಂದ ನಾವು ನಮ್ಮ ಪಾಸ್ಟ್ ಅಚೀವ್ಮೆಂಟ್ಸ್ ನಿಂದ ಫ್ಯೂಚರ್ ಅಚೀವ್ಮೆಂಟ್ಸ್ ಗಳನ್ನ ಪಡೆಯಬಹುದು. ಹಾಗಿದ್ರೆ ಓವರ್ ಆಲ್ ಈ ಬುಕ್ ನ ಸಮ್ಮರಿ ನೋಡುವುದು ಆದರೆ ನಾರ್ಮಲ್ ಮೈಂಡ್ ಸೆಟ್ ಅನ್ನ ಒಂದು ವಿನ್ನರ್ ಮೈಂಡ್ ಸೆಟ್ ಮೇಲೆ ಶಿಫ್ಟ್ ಮಾಡುವುದರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಲಾಗಿದೆ. ಅದಕ್ಕೆ ಅವರು ಈ ಪುಸ್ತಕವನ್ನು ಬರೆದ್ರು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.